ಪ್ರಿಯ ವೀಕ್ಷಕರೇ, CNN ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಐಶ್ವರ್ಯ ಪಾಟೀಲ್. ಮೌಲ್ಯಮಾಪನ ವಿಭಾಗಕ್ಕೆ ಕುಲ ಸಚಿವರು ಕಚೇರಿ ಪರೀಕ್ಷೆ ವಿಭಾಗ ಲೋಕಾಯುಕ್ತ ಕಲಬುರಗಿ ಎಸ್ಪಿ ಜಾನ್ ಆಟೋನಿ ದಿಢೀರನೆ ಭೇಟಿ, ಮಿಂಚಿನ ಕಾರ್ಯಾಚರಣೆ. ಗುಲ್ಬರ್ಗ ವಿವಿ ಅಂಕಪಟ್ಟಿಗಾಗಿ ಲೋಕಾಯುಕ್ತ ಎಸ್ಪಿ ಮುಂದೆ ಕಣ್ಣೀರಿಟ್ಟ ಪದವೀಧರೆ. ಕಲಬುರಗಿ ಇಲ್ಲಿನ ಗುಲ್ಬರ್ಗ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ವಿಭಾಗಕ್ಕೆ ಲೋಕಾಯುಕ್ತ ಎಸ್ಪಿ ಜಾನ್ ಆಟೋನಿ ಅವರು ಬುಧವಾರ ಭೇಟಿ ನೀಡಿ 3-4 ವರ್ಷಗಳಿಂದ ಅಂಕಪಟ್ಟಿ ನೀಡದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವಿರುದ್ಧ ಹರಿಹಾದರು. ಪದವಿ ಪ್ರಮಾಣ ಪತ್ರ ಕಾನ್ವಿಕೇಶನ್ ಕೊಡಲು ಆಗದಕ್ಕೆ ನಾಚಿಕೆ ಆಗಬೇಕು ಎಂದು ಅವರನ್ನು ತರಾಟೆಗೆ ತೆಗೆದುಕೊಂಡರು. ವಿಭಾಗದ ಕಚೇರಿಯಲ್ಲಿ ವರ್ಷಗಳಿಂದ ವಿಲೇವಾರಿ ಆಗದೆ ಬಿದ್ದಿದ್ದ ಅಂಕಪಟ್ಟಿ ಹಾಗೂ ಕಾನ್ವಿಕೇಶನ್ ಕೋರಿ ಬಂದಿದ್ದ ಮನವಿ ಪತ್ರಗಳನ್ನು ನೋಡಿ ದಂಗಾದರು. 2021ರಿಂದ ಅಂಕಪಟ್ಟಿಗಳು ಬಾಕಿ ಇವೆ. ಇದು ಯಾವ ಲೆಕ್ಕ ಮಾರಾಯರೇ? ಹೀಗಾದರೆ ವಿದ್ಯಾರ್ಥಿಗಳ ಭವಿಷ್ಯದ ಗತಿ ಏನು? ಪದವೀಧರಿಗೆ ಅಂಕಪಟ್ಟಿ ಕೊಡಲು ಸಮಸ್ಯೆ ಏನು ಎಂದು ಮೌಲ್ಯಮಾಪನ ಕುಲಸಚಿವೆ ಮೇಧಾವಿನಿ ಎಸ್ ಕಟ್ಟಿ ಅವರನ್ನು ಪ್ರಶ್ನಿಸಿದರು. ಕಾನ್ವಿಕೇಶನ್ಗಾಗಿ 2ನೇ ಬಾರಿಗೆ ಬಂದಿದ್ದಾಗಿ ಪದವೀಧರ ಅಭ್ಯರ್ಥಿಗಳು ಎಸ್ಪಿ ಅವರ ಗಮನಕ್ಕೆ ತಂದರು. ಮೊದಲನೇ ಬಾರಿ ಅರ್ಜಿ ಸಲ್ಲಿಸಿದಾಗಲೇ ಕಾನ್ವಿಕೇಶನ್ ಕೊಡಬೇಕಿತ್ತು. 2ನೇ ಬಾರಿ ಬಂದಾಗಲೂ ಕೊಡಲು ಆಗಿಲ್ಲವೆಂದರೆ ನಿಮಗೆ ನಾಚಿಕೆ ಆಗಬೇಕೆಂದು ಕಿಡಿಕಾರಿದರು. ಇದರಿಂದ ಕುಪಿತಗೊಂಡ ಎಸ್ಪಿ ಜಾನ್ ಆಟೋನಿ ಇಲ್ಲಿನ ವ್ಯವಸ್ಥೆ ನೋಡಿದರೆ ಭ್ರಷ್ಟಾಚಾರ ನಡೆದಿದೆ ಅನಿಸುತ್ತಿದೆ. ಅಂಕಪಟ್ಟಿಗಾಗಿ ಎಷ್ಟು ಬಾರಿ ಶುಲ್ಕ ಕಟ್ಟಬೇಕು? ಅಂಕಪಟ್ಟಿ ಇಲ್ಲದೆ ಉದ್ಯೋಗ ಹೇಗೆ ಸಿಗುತ್ತೆ? ಉನ್ನತ ವ್ಯಾಸಂಗಕ್ಕೆ ಪ್ರವೇಶಾಂತಿ ಯಾರು ಕೊಡುತ್ತಾರೆ? ಈ ಸಮಸ್ಯೆಯನ್ನು ಯಾವಾಗ ಬಗೆಹರಿಸುತ್ತೀರಾ ಎಂದು ಪ್ರಶ್ನಿಸಿದರು. ಎಸ್ಪಿ ಅವರ ಸರಣಿ ಪ್ರಶ್ನೆಗಳಿಗೆ ಅಳುಕುತ್ತಲೇ ಪ್ರತಿಕ್ರಿಯಿಸಿದ ಸಿಬ್ಬಂದಿ, ಅಂಕಪಟ್ಟಿ ವಿಲೇವಾರಿಗೆ ಸಿಬ್ಬಂದಿ ಕೊರತೆ ಇದೆ ಎಂದರು. ಹೊರಗುತ್ತಿಗೆ ನೌಕರರು ಪದವೀಧರ ವಿರುದ್ಧವೇ ಆರೋಪ ಮಾಡಿದ್ದಕ್ಕೆ ಸಿಡಿಮಿಡಿಗೊಂಡ ಎಸ್ಪಿ ಅವರು ಹೊರಗುತ್ತಿಗೆ ನೌಕರರು 6 ತಿಂಗಳಿಗಿಂತ ಹೆಚ್ಚಿನ ಅವಧಿಗೆ ಇರಿಸಿಕೊಳ್ಳುವಂತಿಲ್ಲ, ಇಂಥವರನ್ನು ಇನ್ನೂ ಏಕೆ ಉಳಿಸಿಕೊಂಡಿದ್ದು ಎಂದು ಮೌಲ್ಯಮಾಪನ ಕುಲಸಚಿವರನ್ನು ಪ್ರಶ್ನಿಸಿದರು. ಎಸ್ಪಿ ಜಾನ್ ಆಟೋನಿ ವಿಶ್ವವಿದ್ಯಾಲಯ ಸ್ಥಳದಲ್ಲಿ ಸಮಸ್ಯೆಯನ್ನು ಬಗೆಹರಿಸಿದರು. ವಿದ್ಯಾರ್ಥಿ ಪವಿತ್ರ ಅಂಕಪಟ್ಟಿಯನ್ನು ಕೊಡಿಸಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮನ್ನಳ್ಳಿ ಜಿಲ್ಲೆ ಬೀದರ್ ಪವಿತ್ರ ತಂದೆ ರಾಜ್ಕುಮಾರ್ 2ನೇ ಸೆಮಿಸ್ಟರ್ BSc 2021 ಆನ್ಲೈನ್ ಶುಲ್ಕ ಕೂಡ ಭರಿಸುತ್ತಾಳೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದವರು ಅಂಕಪಟ್ಟಿ ಕೊಡಲು 4 ವರ್ಷ ವಿಳಂಬ ಮಾಡಿರುತ್ತಾರೆ. ಪೊಲೀಸ್ ಅಧೀಕ್ಷಕರು ಎಸ್ಪಿ ಜಾನ್ ಆಟೋನಿ, ಪ್ರೊ ಮೇಧಾವಿನಿ ಎಸ್ ಕಟ್ಟಿ, ಕುಲಸಚಿವರು ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್, ಪೊಲೀಸ್ ಸಿಬ್ಬಂದಿಗಳು ಬಸವರಾಜ್, ಶರಣು, ಸಿದ್ದರಾಮ್ ಇತರರು ಉಪಸ್ಥಿತರಿದ್ದರು. ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ್. ಆ ರಿಜಿಸ್ಟರ್ ನಂಬರ್ ಜನರೇಟ್ ಆದ ಇನ್ನೂವರೆಗೆ ಅದು ಕರೆಕ್ಷನ್ ಆಗಿಲ್ಲ. ಪೇಪರ್ಸ್ ಇನ್ನೂವರೆಗೆ ಆ ಪೇಪರ್ಸ್ಗಳನ್ನ ಕರೆಕ್ಷನ್ ಇಲ್ಲ ಸರ್, ಆಗಿಲ್ಲ. ಅದಕ್ಕೆ ನಾನು ನಿಮಗೆ ಯಾಕೆ ಫೋನ್ ಮಾಡ್ತಾ ಇರೋದು ಅಂತಂದ್ರೆ, ನನಗೆ ಕಂಪ್ಲೇಂಟ್ ಬಂದಿದ್ದು ಒಂದು ಕಾಲೇಜ್ ಕಂಪ್ಲೇಂಟ್ ಬಂದಿದ್ದಕ್ಕೆ ನಾನು ಇಲ್ಲಿ ಬಂದಿರೋದು. ಈಗ ಇದೇ ರೀತಿ 6 ಕಾಲೇಜ್ ಕಂಪ್ಲೇಂಟ್ ಇದೆ. ಅದೇನಾಗಿದೆ ಅಂತ ಹೇಳಿದ್ರೆ, ಅವರು ಇನ್ನೂವರೆಗೆ ಆ ರಿಜಿಸ್ಟ್ರೇಷನ್ ನಂಬರ್ ಇಲ್ಲದೇನೆ ಆ ವಿದ್ಯಾರ್ಥಿಗಳದ್ದು ಪೇಪರ್ಗಳನ್ನ ಏನು ಬಂದಿದ್ದಾರೆ ಕರೆಕ್ಷನ್. ನೀವು ಮೊದಲು ಏನ್ ಮಾಡಬೇಕು, ಆ ರಿಜಿಸ್ಟರ್ ಅಡ್ಮಿನ್ಗೆ ನೀವು ಕಳಿಸಿ VC ಅವ್ರ ಜೊತೆ ಮಾತಾಡಿ, ನಾನು VC ಅವ್ರ ಜೊತೆ ನಾನು ಹೇಳ್ತೇನೆ ಅಂತೆ, ಇಲ್ಲಿ ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ ಅದನ್ನ ಫಸ್ಟ್ ಈಗ ಆಗಿದೆ ಕೋರ್ಟ್ ಅದನ್ನ ಕರೆಕ್ಷನ್ ಕಳಿಸ್ತಾರೆ. ಸರಿನಪ್ಪ ನಾನು ಹೇಳೋದು? ಇಲ್ಲೇ ನೀವೇ ಮಾಡ್ಲಿಕ್ಕೆ ಆಗುತ್ತಲ್ಲ, ಇವರೇ ಮಾಡ್ತಾರೆ ಅದನ್ನ, ಅರ್ಥ ಆಯ್ತಲ್ಲ? ನೀವು ಅದನ್ನ ಮೊದಲು ಲೆಟರ್ ಕಳಿಸ್ಕೊಂಡು ಮಾಡಿ ಮಕ್ಕಳ ಭವಿಷ್ಯ ಏನಾಗ್ಬೇಕು ಮಾಡ್ತಾ ಇದ್ರೆ. ಹೌದು, ಜಗಳ ಮಾಡ್ತಾರೆ ಸರ್ ಅಲ್ಲಿ ಕಾಲೇಜಲ್ಲಿ. ಗ್ರೌಂಡಿಗೆ ನಾವು ಆನ್ಸರ್ ಕೊಡಬೇಕು. 100% ಹೌದು. ಮತ್ತೆ ಇಲ್ಲ, ನಾವು ಅಲ್ಲೇ ಬೀದರಿಂದ ಅಲರ್ಟ್ ಆಗ್ತೀವಿ. ಒಂದ್ಸರಿ ಇಲ್ಲ, ಪ್ರತಿ ಸಾರಿ ಬರ್ತೀವಿ. ಅದಕ್ಕೆ ಉತ್ತರ ಸಿಗುತ್ತೆ. सबका वही प्रॉब्लम है। नंद ಎಲ್ಲರೂ ಸೇಮ್ दो साल से मार्क्स कार्ड से इशू नहीं हुआ सर। स्टूडेंट्स हमको पूछ रहे, वहाँ पे आके उनके पेरेंट्स आ रहे हैं सर, उनको PG में एडमिशन करना है, उनके मार्क्स कार्ड से यहाँ से नहीं मिले। जॉब होल्डर सर, वो जॉब में वहाँ पे सबमिट करना है कंपनी में, उनको मार्क्स कार्ड यहाँ से इशू नहीं हुआ। ಸಿಗ್ನೇಚರ್ ಆಗಿ 2022 ಏನು ಪೆಂಡಿಂಗ್ ಇದೆ ಅಂದ್ರೆ ಇದು ಯಾವ ಲೆಕ್ಕ ಮಾರಾಯ? ಇದು 2023 ಸಹಿ ಮಾಡಿ ನೀವು ಅಲ್ಲಿಗೆ ಮಾಡಬೇಕಾಗುತ್ತೆ. ಅಲ್ಲ, ಎಷ್ಟು ತುಂಬಾ ಹಿಂದಿಂದ ಮತ್ತೆ ಯಾಕೆ ಅದನ್ನ ಯಾರು ಮಾಡ್ತಾರೆ? ಇದನ್ನ ಯಾವಾಗ ಕ್ಲಿಯರ್ ಆಗುತ್ತೆ? ತುಂಬಾ ಲೇಟ್ ಆದ್ರೆ ಯಾವಾಗಿಂದವರೆಗಿದೆ?
ಅಕ್ಟೋಬರ್ದೆಲ್ಲ ಇದೆಯಲ್ಲ, ಅಕ್ಟೋಬರ್ 2021 ಇದು. ಸರ್ ನೇಮ್ ಕರೆಕ್ಷನ್ ಬೇರೆ ಬೇರೆ ಮಾಡಿರ್ತಾರೆ ಸರ್. ಹಿಂದಿನ ನೇಮ್ ಕರೆಕ್ಷನ್ ಎಲ್ಲ ಬಂದು ಸರ್ ಇನ್ನ 22 ಸರ್ ತೆಗೆದು ನೋಡಿದ್ರೆ ಲಾಸ್ಟ್ ಟೈಮ್ ನಾವು ಬಂದಾಕರೆ 22 ಹಂಗೆ ಇಟ್ಕೊಂಡು ಕೊಟ್ಟಿದ್ದಾರೆ ಸರ್. ಅವ್ನು ಮುಂದೆ ಫಾರ್ವರ್ಡ್ ಮಾಡಬೇಕಲ್ಲ ಅವ್ರ ಹತ್ರ, ಅವ್ರು ಹಂಗೆ ಇಟ್ಕೊಂಡು ಕೊಟ್ಟಿದ್ದಾರೆ ಸರ್. ಆ ನೋಟ್ ಶೀಟ್ ಮಾಡಿರ್ತಾರಲ್ಲ ಅದರಲ್ಲಿ ಏನು ಸಮಸ್ಯೆ ಏನು ಮೇಡಮ್ ಅಲ್ಲಿ? ಸ್ಟಾಫ್ ಸಮಸ್ಯೆ ಅಂತ ಸ್ಟಾಫ್ ಎಲ್ಲ ಗೌರ್ಮೆಂಟ್ ಸ್ಟಾಫ್ ಬೇರೆ ನಾನು ಹೇಳುದು ಮಕ್ಕಳು ಯಾಕೆ ಸಫರ್ ಆಗಬೇಕು? ಮಾಸ್ಕ್ ಕಾರ್ಡ್ ಕೊಟ್ಟರೆ ಮುಂದೆ ಹೋಗೋದು. ಮುಂದೆ ಹೋಗಕ್ಕೆ ನೀವು ಮಾಸ್ಕ್ ಕಾರ್ಡ್ ಕೊಡಲಿಲ್ಲ ಅಂದ್ರೆ ಎಲ್ಲಿಂದ ಹೋಗ್ಬೇಕು ಅವರು? ದಿನಾಲು ಇಲ್ಲಿ ಅರ್ದಿದ್ದು ಅದಕ್ಕೆ ಏನಾಗುತ್ತೆ? ದಟ್ಸ್ ಒಂದು ಕಾಮನ್ ಇದನ್ನ ಏನಂತ ಹೇಳಿದ್ರೆ ಎಷ್ಟು ಸಾರಿ ಅಲಸ್ತಾನೆ ಸರ್. ಅದಕ್ಕೆ ನಿಮಗೆ ಸರಿಯಾಗಿ ಕಮ್ಯುನಿಕೇಶನ್ ಮಾಡಿಲ್ಲ. ಅದಕ್ಕೆ ನಾನೇ ನಿಮಗೆ ಫೋನ್ ಮಾಡಿ ಅವ್ರ ಜೊತೆ ಕೂತ್ಕೊಂಡು ಹೇಳ್ತಾ ಇರೋದು. ದಯವಿಟ್ಟು ನೀವೊಂದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ, ನಾನು ಇಲ್ಲಿ VC ಅವ್ರ ಜೊತೆ ಮಾತಾಡ್ತೇನೆ. ಅಷ್ಟು ಜನ ಮಕ್ಕಳದನ್ನ ರಿಜಿಸ್ಟ್ರೇಷನ್ ನಂಬರ್ ಅವರು ಅಲಾಟ್ ಮಾಡ್ತಾರೆ. ಮಾಡಿದ್ಮೇಲೆ ಪೇಪರ್ ಕರೆಕ್ಷನ್ ಆಗ್ತವೆ. ಆ ಪೇಪರ್ ಕರೆಕ್ಷನ್ ಆದ್ಮೇಲೆ ರಿಸಲ್ಟ್ ಬರೋದು. ಇನ್ನೂವರೆಗೆ ಪೇಪರ್ ಕರೆಕ್ಷನ್ ಆಗಿಲ್ಲ. ನಿಮ್ಗೆ ಏನಂತಿದೆ ಪೇಪರ್ ಕರೆಕ್ಷನ್ ಆಗಿದೆ ಅಂತ? ಇಲ್ಲ, ಪೇಪರ್ ಕರೆಕ್ಷನ್ ಆಗಿಲ್ಲ ಇನ್ನೂವರೆಗೆ. ಸರಿಯಾಗಿ ಕಮ್ಯುನಿಕೇಟ್ ಅವ್ರು ಮಾಡ್ತಾ ಇಲ್ಲ. ಅದಕ್ಕೆ ನಾನೇ ಮಾಡ್ತಾ ಇರೋದು ನಿಮ್ಗೆ ಈಗ. ಓಕೆ ಮಾಡಿ. ಎರಡನೇ ಸಾರಿ ಬರ್ತಾ ಇರೋದಂತೆ. ಎರಡನೇ ಸಾರಿ ಬಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕ್ರಿ. ಫಸ್ಟ್ ಟೈಮ್ ಬಂದೊಂಡೆ ಸರ್ವಿಸ್ ಟಕ್ಕಂತ ಕೊಡಬೇಕು. ಎರಡನೇ ಸಾರಿ ಬರೋದು ನೀವು ಯಾವ ಅವಕಾಶ ಕೊಡ್ತೀರಿ ಇಲ್ಲಿ? ಎರಡನೇ ಟೈಮ್ ಬರ್ತಾ ಇದ್ರಂತೆ. ಎರಡನೇ ಟೈಮ್ ಬರ್ಲಿಕ್ಕೆ ಆಗಿ ನೌಕರಿ ಸಿಕ್ಕೊಂಡೆ ಹಿಂಗೇನೆ ನೋ ಅಸ್ಕ ನೋಡಿಲ್ಲ. ನಾವು ಕೆಲಸ ಮಾಡಿ 41 ಇಯರ್ಸ್ ಸರ್ವಿಸ್ ನೇಮ್ ಕರೆಕ್ಷನ್ ಇಲ್ಲ. ಏನು ಬೇಕು ಏನಂತ ಪಟೇಲ್ ಫೀಸ್ ಇದ್ರೊಳಗೆ ಕಟ್ರಿ ಮೇಡಮ್. ಆಮೇಲೆ ಕಂಟ್ರೋಲರ್ ಸಿಗ್ನೇಚರ್ ಮಾಡಿ ಎಕ್ಸೆಪ್ಟ್ ಮಾಡಿದ್ದಾರೆ. ಅದ್ರ ಮೇಲೆ ಬರ್ದಿದ್ದಾರೆ ನೋಡಿ ಮೇಡಮ್. ಏನಂತ ಎಕ್ಸೆಪ್ಟ್ ಮಾಡ್ರಿ ಅಂತ ಹೇಳಿ ಮೊದಲು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಮೊದಲಿದ್ರಲ್ಲ ಮೇಡಮ್ ಸಾಹೇಬರು. ಸರ್ ಸಾಹೇಬರು ಬರ್ತಿದ್ದಾರೆ ಸರ್. ನಾನು ಎಂಪ್ಲಾಯ್ ಸರ್. ನೀವು ಇಲ್ಲೇ ಎಂಪ್ಲಾಯ್ ಮಾಡಿ ನಾನು 41 ಇಯರ್ಸ್ ಸರ್ವಿಸ್ ಸರ್. ಅದು ಅಪ್ಲಿಕೇಶನ್ ತೆಗೆದು ನೋಡಿ ಮೇಡಮ್. ಅದು ಅಪ್ಲಿಕೇಶನ್ ತೆಗೆದು ನೋಡಿ ಬರ್ದಿದ್ದಾರೆ. ಜ್ಯೋತಿ ಪ್ರಕಾಶ್ ಸರ್ ಬರ್ದಿದ್ದಾರೆ. ಕಟ್ಟಿವಿ ಸರ್. ಕಟ್ಟಿ ಇದು